ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಲಾಫ್ ಫ್ಲೈಂಗ್ ಹೋಗಿರೋ ಬರ್ಡ್ ಅದು ಕೈಯಲ್ಲಿ ಹೊಡಿಸ್ಕೊಂಡು ಬಂದಿದೆ. ಅದು ಕೂಡ 10 ಗಂಟೆ ಬಂದಿದೆ. ಯಾಕೆ ಲೇಟ್ ಆಯಿತು ಅಂತ ಕ್ಯಾಮ್ರಾದಲ್ಲಿ ನೋಡಿದಾಗ ಬರ್ಡಿಗೆ ಹದ್ದು ಅಟ್ಯಾಕ್ ಮಾಡಿದೆ ಕಾಲು ಪಕ್ಕ. ಎಷ್ಟು ಕಷ್ಟ ಬಿದ್ದು ಒಳಗಡೆ ಹೋಗ್ತಾ ಇರೋದು ನೀವು ನೋಡ್ಬೋದು. ಅದಕ್ಕೆ ನಾನು ಇಮಿಡಿಯೇಟಾಗಿ ಮನೆಗೆ ಬಂದು ಬರ್ಡಿಗೆ ಏನಾಗಿದೆ ಅಂತ ಎಕ್ಸಾಮಿನ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಭಾಳ ಡೆಪ್ತಾಗಿ ಅದು ಉಗುರು ಹಾಕಿತ್ತು. ಅದು ಫಸ್ಟು ಒಳಗಡೆ ಎಲ್ಲ ಕಾಟನಿಂದ ರಕ್ತ ಎಲ್ಲ ಒರೆಸ್ಕೊಂಡು ಬಿಟೈಡೈನ್ ಹಾಕಿ, ನಂತರ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ ನಂತರ ನಾನು ಮನೆಯಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದೆ. ಮನೆಯಲ್ಲಿ ಇರೋಂಥ ಆ ಸೂಜಿ ದಾರ ತಗೊಂಡು ಅದಕ್ಕೆ ಹೊಲಿಗೆ ಹಾಕಿದ್ದೆ. ಅದಕ್ಕೆ ನಮ್ಮ ಮನೆಯವರೆಲ್ಲರೂ ಹೆಲ್ಪ್ ಮಾಡಿದರು. ಏನು ಮಾಡೋಣ, ಈ ರೀತಿ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಬರ್ಡ್ಸಿಗೆ ನಾವು ಕೇರ್ ತಗೊಳ್ಳೇಬೇಕು. ಮತ್ತು ಈ ರೀತಿ ಆದಾಗ ನಾವು ಅದಕ್ಕೆ ಪ್ರೊಟೆಕ್ಷನ್ ಕೊಡಲೇಬೇಕಾಗುತ್ತೆ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಈಗ ಪ್ರತಿಯೊಂದು ಪ್ರೊಸೀಜರು ಈ ಥರನೇ ಮಾಡಬೇಕು ಅನ್ನೋದು ಏನಿಲ್ಲ. ನಾವು ಫಸ್ಟ್ ಬೇಸಿಕ್ ನೀಡು ಬರ್ಡಿಗೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ಏನು ಒಳಗಡೆ ಇನ್ಫೆಕ್ಷನ್ ಹೋಗಲ್ಲಂಗೆ ನಾವು ಕವರ್ ಮಾಡಿಬಿಟ್ಟು ಹೊಲಿಗೆ ಹಾಕಿ, ನಂತರ ನಾವು ನೋವು ಆಗಬಾರ್ದಂತ ಒಂದು ಪೌಡರ್ ಬರುತ್ತೆ, ಆ ಪೌಡರ್ನ ಹಾಕಿ ಕವರ್ ಮಾಡಿದರೆ ಸಾಕು. ಒಂದು 2-3 ಡೇಸಲ್ಲಿ ಆರಾಮಾಗುತ್ತೆ.